ಪಾರ್ವತಿ ದೇವಿಯೇ ಕಲ್ಯಾಣಿ ಪಾರ್ವತಿ ದೇವಿಯೇ ಕಲ್ಯಾಣಿ ಪಾರ್ವತಿ ನಮಸ್ಕಾರ, ನಾನು ಚಂದ್ರಪ್ರಭು. ಟ್ರಾವೆಲ್ ವಿತ್ ದ ಪ್ರಭುಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ನಾವು ಇವತ್ತು ಶ್ರೀ ಒಂದಡಿಕೆ ಶಂಭುಲಿಂಗೇಶ್ವರ ಶ್ರೀ ಕರಿಕಾನನ ಪರಮೇಶ್ವರಿ ದೇವಾಲಯ ನೀಲ್ಕೋಡ್ ಹೊನ್ನಾವರಕ್ಕೆ ಹೋಗ್ತಾ ಇದ್ದೇವೆ. ಇದು ಉತ್ತರ ಕನ್ನಡ ಜಿಲ್ಲೆಯ ಸಹ್ಯಾದ್ರಿ ಬೆಟ್ಟದ ನಡುವಿನಲ್ಲಿದೆ. ಇಲ್ಲಿ ಜಗನ್ಮಾತೆ ಶ್ರೀ ಕರಿಕಾನನ ಪರಮೇಶ್ವರಿ ಅಮ್ಮನವರು ದಟ್ಟವಾದ ಕಾಡಿನ ಒಳಗೆ ನೆಲೆಸಿ ಭಕ್ತಾದಿಗಳಿಗೆ ಆಶೀರ್ವಾದ ನೀಡ್ತಾ ಇದ್ದಾರೆ. ಹೊನ್ನಾವರದಿಂದ ಈ ದೇವಸ್ಥಾನಕ್ಕೆ ಸುಮಾರು 15 ಕಿಲೋಮೀಟರ್ ದೂರ ಇದೆ. ಹೊನ್ನಾವರ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ರಾಮತೀರ್ಥ ಕ್ರಾಸ್ ಅಂತ ಬರುತ್ತೆ. ಅಲ್ಲಿ ಬಲಭಾಗದಲ್ಲಿರುವ ರಸ್ತೆಯಲ್ಲಿ ಮುಂದೆ ಸಾಗಿದಲ್ಲಿ ಸುಂದರ ಪರ್ವತಗಳು ಮತ್ತು ಕಾಡಿನ ಸೌಂದರ್ಯವನ್ನು ಸವಿಯುತ್ತಾ ಇದ್ದಂತೆ ಈ ದೇವಸ್ಥಾನಕ್ಕೆ ನಾವು ಬಂದು ತಲುಪಿದೆವು. ಈ ಕಾಡಿನ ರಸ್ತೆಯಲ್ಲಿ ಪ್ರವಾಸ ಮಾಡುವುದೇ ಒಂದು ಸುಂದರ, ರೋಮಾಂಚಕ ಹಾಗೂ ಸ್ಮರಣೀಯ ಅನುಭವ. ಸ್ಥಳೀಯರು ಹೇಳಿದಂತೆ ಈ ರಸ್ತೆಯಲ್ಲಿ ಕಾಡಿನ ಮೃಗಗಳ ಸಂಚಾರ ಜಾಸ್ತಿ ಇರ್ತದಂತೆ. ಆದರೆ ಈವರೆಗೆ ತಾಯಿಯ ಕೃಪೆಯಿಂದ ಯಾರಿಗೂ ಏನು ತೊಂದರೆ ಆಗಿಲ್ಲವಂತೆ. ಇವಾಗ ನಾವು ದೇವಸ್ಥಾನದ ಮುಖ್ಯ ದ್ವಾರದ ಹತ್ರ ಬಂದಿದ್ದೇವೆ. ನೀವು ಬನ್ನಿ, ದೇವಸ್ಥಾನದ ಒಳಗೆ ಹೋಗಿ ಪ್ರಥಮವಾಗಿ ತಾಯಿ ಶ್ರೀ ಕರಿಕಾನನ ಪರಮೇಶ್ವರಿ ಅಮ್ಮನವರ ದರ್ಶನ ಪಡೆದು ಆಶೀರ್ವಾದ ತೆಗೆದುಕೊಳ್ಳುವ. ಹಾಗೆಯೇ ದೇವಸ್ಥಾನದ ಇತಿಹಾಸ, ತಾಯಿಯ ಹಿರಿಮೆ ಹಾಗೂ ಪೂಜೆಯ ಬಗ್ಗೆ ದೇವಸ್ಥಾನದ ಅರ್ಚಕರ ಹತ್ರ ಕೇಳಿ ತಿಳಿದುಕೊಳ್ಳುವ. ದೇವಸ್ಥಾನದ ಬಗ್ಗೆ ಮಾಹಿತಿಯನ್ನು ನಮಗೆ ತಿಳಿಸಿ. ದೇವರ ಏನು ಇಲ್ಲಿ ಕಾರ್ಣಿಕ ಎಲ್ಲ ಇದೆ, ಕ್ಷೇತ್ರದ ಏನು ವಿಶೇಷತೆ. ವಂದೇ ಮಹೇಶ್ವರೀಂ ಶಾಂತಾಂ ಶಾಂಭವೀಂ ವರದೇವತಾಂ ಚಿದಾನಂದಮಯೀಂ ಸರ್ವಗುಣೋಪೇತಾಂ ಚ ನಿರ್ಗುಣಾಂ. ನಮಸ್ಕಾರ. ನೀಲ್ಕೋಡ್ ಗ್ರಾಮದ ಶ್ರೀ ಕರಿಕಾನನ ಪರಮೇಶ್ವರಿ ದೇವಸ್ಥಾನ ಮತ್ತು ವೃಂದಾರಕ ಶಂಭುಲಿಂಗೇಶ್ವರನ ಸನ್ನಿಧಿ, ಶಿವಶಕ್ತಿಯಾಯುಕ್ತ ಎಂಬಂತೆ ಶಿವಶಕ್ತಿಯರ ಸನ್ನಿಧಿ ಬಹಳ ಪ್ರಾಚೀನ ಕಾಲದಿಂದ ಇಲ್ಲಿ ನೆಲೆಸಿ ಭಕ್ತರನ್ನು ಅನುಗ್ರಹ ಮಾಡ್ತಾ ಇದೆ. ಕರಿಕಾನನ ಪರಮೇಶ್ವರಿ ಕಾಡಿನ ಮಧ್ಯದಲ್ಲಿ ಅತ್ಯಂತ ಸುಂದರವಾದಂತಹ ಪ್ರಕೃತಿ ಸೌಂದರ್ಯದಿಂದ ಒಳಗೂಡಿ ತಾಯಿಯಲ್ಲಿ ಭಕ್ತರನ್ನು ಅನುಗ್ರಹ ಮಾಡ್ತಾ ಇದ್ದಾಳೆ. ಇದರ ಹಿಂದಿನ ಐತಿಹ್ಯ ಏನೆಂದರೆ, ಸುಮಾರು 600 ವರ್ಷದ ಇತಿಹಾಸವನ್ನು ದೇವಸ್ಥಾನ ಹೊಂದಿದೆ. ಬಸವರಾಜ ದುರ್ಗಮ್ಮಂತಹ ರಾಜನ ಕಾಲದಲ್ಲಿ ಆತನ ರಾಜ್ಯದಲ್ಲಿ ದೇವಿಯ ಆರಾಧನೆ ನಡೀತಾ ಇತ್ತೆಂಬಂತಹ ಮಾಹಿತಿಯನ್ನು ನಾವು ಇಲ್ಲಿ ನೋಡಬಹುದು. ಇಲ್ಲಿಯೇ ಕೆಳಗಡೆ ಇದ್ದಂತಹ ಬಸವರಾಜ ದುರ್ಗ ಕೋಟೆಯನ್ನು ಕಟ್ಟಿಕೊಂಡು ಅಲ್ಲಿ ಆತ ತಾಯಿಯನ್ನು ಆರಾಧನೆ ಮಾಡ್ತಾ ಇದ್ದ. ಕಾಲಾನಂತರದಲ್ಲಿ ಆತನ ಇಹಲೋಕ ತ್ಯಾಗದ ನಂತರದಲ್ಲಿ ಆ ಆರಾಧನೆ ಯಾವುದೋ ಕಾರಣಕ್ಕಾಗಿ ಮಧ್ಯದಲ್ಲಿ ಸ್ಥಗಿತವಾಯಿತು, ಮುಂದುವರಿಯದೆ ಹಾಗೆ ನಿಂತೋಯಿತು. ತಾಯಿಯ ಸನ್ನಿಧಿ ಅಥವಾ ತಾಯಿಯ ಸಾನ್ನಿಧ್ಯ ಅಲ್ಲಿಂದ ಮೇಲೆ ಬರುವಾಗ ಆ ಸಂದರ್ಭಕ್ಕೆ ಭಂಡಾಸುರ ಮಲ್ಲಾಸುರ ಎಂಬಂತಹ ಇಬ್ಬರು ರಾಕ್ಷಸರು, ಅಂದರೆ ರಾಕ್ಷಸ ಪ್ರಾಯದ ದುಷ್ಟ ವ್ಯಕ್ತಿಗಳು ಜನರನ್ನು ಹಿಂಸೆ ಕೊಡ್ತಾ ಇದ್ರು, ವಿನಾಕಾರಣವಾಗಿ ತೊಂದರೆ ಕೊಡ್ತಾ ಇದ್ರು. ಸಾತ್ವಿಕರಿಗೆ ಬದುಕಲು ಅಸಾಧ್ಯವಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ದೇವರೇ ಕಾಪಾಡಬೇಕೆಂಬಂತ ದೇವರ ಮೊರೆ ಹೋದಾಗ, ತಾಯಿಯ ಮೊರೆ ಹೋದಾಗ ಆ ಸಂದರ್ಭಕ್ಕೆ ತಾಯಿ ಹುಲಿಯ ವಾಹನವಾಗಿಸಿಕೊಂಡು ವ್ಯಾಘ್ರವಾಹಿನಿಯಾಗಿ ಆ ದುಷ್ಟರನ್ನ ಸುಂದರ ಸ್ತ್ರೀ ರೂಪದಲ್ಲಿ ಕಾಣಿಸಿಕೊಂಡು ಮೋಹಗೊಳಿಸಿ ಸಂಹಾರ ಮಾಡಿ ಅಲ್ಲಿಯ ಸಾತ್ವಿಕ ಜನರಿಗೆ ಸಮಾಧಾನ ಕೊಟ್ಟಳು, ಬದುಕಲಿಕ್ಕೆ ಒಂದು ಹಾದಿಯನ್ನು ಮಾಡಿಕೊಟ್ಳು. ಕೆಲ ಕಾಲದಲ್ಲಿ ಅಲ್ಲಿ ಭಕ್ತರ ಮೇರೆಗೆ ಇಲ್ಲಿಯೇ ಕೆಳಗಡೆ ನೀಲ್ಕೋಡ್ ಗ್ರಾಮದಲ್ಲಿ ಅವಳ ದೇವಸ್ಥಾನದ ಅವಳ ಸನ್ನಿಧಿಯಲ್ಲಿತ್ತು. ಹಾಗೆ ಬರಬರ್ತಾ ಶಿವನ ಸನ್ನಿಧಿಗೆ ಹತ್ತಿರ ಬರಬೇಕು. ಮೇಲ್ಗಡೆ ವೃಂದಾರಕ ಶಂಭುಲಿಂಗೇಶ್ವರ ದೇವಸ್ಥಾನ ಇದೆ, ಅದು ಕೂಡ ಉದ್ಭವಲಿಂಗ. ಸದಾಕಾಲ ಜಲಧಾರೆ ನೀರಿನ ಅಭಿಷೇಕ ಶಿವನಿಗೆ ಆಗ್ತಾ ಇರುವಂಥದ್ದು. ಪ್ರಶಾಂತವಾದಂಥ ನಿರ್ಜನವಾದಂಥ ಪ್ರದೇಶಕ್ಕೆ ಬರಬೇಕೆಂಬ ಕಾರಣಕ್ಕಾಗಿ ಇಲ್ಲಿಯೇ ಈ ಶಿಲೆಯಲ್ಲಿ ತಾಯಿಯ ಸನ್ನಿಧಿ ಸ್ಥಿರವಾಯಿತು. ಅವರ ಭಕ್ತರಿಗೆ ಸೂಚನೆ ಕೊಡಬೇಕೆಂಬ ಕಾರಣಕ್ಕಾಗಿಯೇ ನೀಲ್ಕೋಡ್ ಗ್ರಾಮದ ಒಂದು ಕುಟುಂಬದ ಯಜಮಾನರ ಹಸು, ಕುಟುಂಬದ ಹಸು ದನ ಇಲ್ಲಿ ಬಂದು ಹಾಲು ಸುರಿಸ್ತಾ ಇರುವಂತಹ ಒಂದು ಸಂದರ್ಭವನ್ನು ನಾವು ನೋಡ್ತೇವೆ. ಅತ್ಯಂತ ಸಭ್ಯ ಹಸು, ಕೊಟ್ಟಿಗೆಯನ್ನು ಬಿಟ್ಟು ಎಲ್ಲೂ ದೂರ ಹೋಗದಂಥ ಹಸು ವಿಚಿತ್ರವಾಗಿ ಒಂದೆರಡು ದಿನ ಅರಣ್ಯಕ್ಕೆ ಬಂದು ಹೋಗಿದ್ದನ್ನು ನೋಡಿ ಯಜಮಾನ ಅದರಿಂದ ಏನೋ ವಿಚಿತ್ರ ವರ್ತನೆಗೆ ಅದನ್ನು ವಿಚಿತ್ರವಾಗಿ ನೋಡ್ತಾನೆ. ಬಂದಾಗ ಹಾಲು ಕರೆಯುವ ಸಂದರ್ಭಕ್ಕೆ ಕೆಚ್ಚಲಲ್ಲಿ ಹಾಲಿರುವುದಿಲ್ಲ. ಪ್ರತಿದಿನ ಹೀಗಾದಾಗ ಹಾಲು ಯಾಕೆ ಕೊಡುವುದಿಲ್ಲ ಎಂಬ ಕಾರಣಕ್ಕಾಗಿ ದನಕ್ಕೆ ಸ್ವಲ್ಪ ಹಿಂಸೆ ಕೊಟ್ಟು ನೋಡಿದಾಗ ಆ ದಿನ ರಾತ್ರಿ ಆತನ ಸ್ವಪ್ನದಲ್ಲಿ ಆ ತಾಯಿಯೇ ಬಂದು ಆದೇಶವನ್ನು ಮಾಡ್ತಾಳೆ.
ತಾನಿರುವಂತಹ ಶಿಲೆಯ ಮೇಲೆ ನಿನ್ನ ಮನೆಯ ದನ ಹಾಲು ಸುರಿಸ್ತಾ ಇರುವಂಥ ವೃತ್ತಾಂತವನ್ನು ಹೇಳ್ತಾಳೆ. ಆ ದನಕ್ಕೆ ಏನು ಹಿಂಸೆ ಕೊಟ್ಟಿದ್ನೋ, ಸ್ವಲ್ಪ ಏಟು ಕೊಟ್ಟಿದ್ನೋ, ಆ ಏಟಿನ ಗುರುತುಗಳು ತಾಯಿಯ ಶರೀರದ ಮೇಲೆ ಒಡಮೂಡಿರುತ್ತವೆ. ಆ ಏಟನ್ನ ನೋವನ್ನು ತಾಯಿ ತಗೊಂಡಿರ್ತಾಳೆ. ಅದನ್ನ ಕಂಡು ಮರುದಿನ ಬೆಳಗ್ಗೆ ಆತನು ಊರಿಗೆ ಎಲ್ಲ ಅದರ ವಿಷಯ ತಿಳಿಸಿ ದನವನ್ನು ಬಿಟ್ಟು ಹಾಕಿ ದನದ ಹಿಂದೆ ಆತನು ಅನುಸಂಧಾನ ಮಾಡ್ತಾನೆ, ಹಿಂಬಾಲಿಸ್ತಾನೆ. ನೋಡಿದಾಗ ಈ ಶಿಲೆಯ ಮೇಲೆ ಕ್ಷೀರಾಭಿಷೇಕ ಮಾಡ್ತಿರುವಂತಹ ದೃಶ್ಯವನ್ನು ನೋಡ್ತಾರೆ. ಆವಾಗ ಅದು ಯಜಮಾನರಿಗೆ ಮತ್ತು ಊರಿನ ಜನರಿಗೆ ಅದು ಸ್ಥಿರವಾಗ್ತದೆ. ತಾಯಿಯ ಸನ್ನಿಧಿ ಇಲ್ಲಿ ನೆಲೆ ನಿಂತಿದೆ ಎಂಬ ಕಾರಣಕ್ಕಾಗಿ. ನಂತರದಲ್ಲಿ ಅಲ್ಲೊಂದು ಪೂಜಾ ವಿಧಿ ಆರಂಭವಾಯಿತು. ಆ ಕಾಲಕ್ಕೆ ಯಥಾಶಕ್ತಿಯಾಗಿ ಜನರು ಭಕ್ತಿಯಿಂದ ಇಲ್ಲಿ ಪೂಜೆ ಮಾಡ್ಕೊಂಡು ಬರ್ತಾ ಇದ್ರು. ದೇವರಿಗೊಂದು ಗುಡಿಯನ್ನು ಕಟ್ಟಬೇಕು. ಆವಾಗೇನು ಗುಡಿ ಗೋಪುರಗಳೇನು ಇರಲಿಲ್ಲ, ಇಲ್ಲಿ ದಟ್ಟ ಅರಣ್ಯ. ಆ ಸಂದರ್ಭಕ್ಕೆ ಅದನ್ನು ಪ್ರಯತ್ನಕ್ಕೆ ಕೈ ಹಾಕಿದಾಗ ಸ್ವಲ್ಪ ಶಿಲೆಯನ್ನೆಲ್ಲ, ಇದು ಕಪ್ಪು ಶಿಲೆ, ಸುತ್ತಲೂ ಕಪ್ಪು ಶಿಲೆ ಜಾಸ್ತಿ. ಹಾಗಾಗಿ ಇದು ಕರಿಕಾನನ ಅಂತ ನಾವು ಹೇಳ್ತೇವೆ. ಕಾನನ ಮಧ್ಯೆ ಕಪ್ಪು ಶಿಲೆ ಜಾಸ್ತಿ. ಸ್ವಲ್ಪ ಇದನ್ನು ತೆಗೆದು ಆಗಿದ್ದು ಸ್ವಲ್ಪ ಗುಡಿ ಕಟ್ಟಬೇಕು ಪ್ರಯತ್ನ ಮಾಡಿದಾಗ ಆ ಸಂದರ್ಭಕ್ಕೆ ಆ ಪ್ರಯತ್ನ ಮಾಡಿದಂಥ ಜನರಿಗೆ ಮೂರ್ಛೆ ತಪ್ಪಿ ಬಿಡ್ತಾರೆ. ಸ್ವಲ್ಪ ರಕ್ತ ಬಂತೋಡುವಂಥ ಕಾರಣವನ್ನು ನಾವು ಅಲ್ಲಿ ಇದನ್ನು ಕೇಳ್ತೇವೆ. ಅಂದರೆ ಇಲ್ಲೆಲ್ಲ ಶಿಲೆ ಇರುವಂಥದ್ದು ಒಳಗಿನೊಳಗೆ ಕೂಡಿಕೊಂಡಿದೆ. ದೇವಿಯ ಸಾನ್ನಿಧ್ಯ ಮುಖ್ಯವಾಗಿ ಎಲ್ಲಿದ್ದರೆ ಇದರ ಅಂಗಾಂಗ ಅಂತ ಈ ಶಿಲೆಯನ್ನು. ಹಾಗಾಗಿ ಅದನ್ನು ಯಾವುದೂ ಆಯುಧ ತಾಗಿಸಬಾರದು ಕಾರಣಕ್ಕಾಗಿ ಅಲ್ಲಿ ಆ ಸೂಚನೆ ದೊರಕ್ತದೆ ಜನರಿಗೆ. ಆದರೆ ಗುಡಿ ಕಟ್ಟುವಂತಹ ಒಂದು ಕಾರ್ಯವನ್ನು ಮುಂದುವರಿಸುವುದು ಹೇಗೆ ಎಂಬ ಕಾರಣಕ್ಕಾಗಿ ಚಿಂತೆಗೊಳಗಾದಾಗ ಇಲ್ಲಿ ರಾಮತೀರ್ಥದ ಹತ್ತಿರದಲ್ಲಿ ಶ್ರೀಧರ ಸ್ವಾಮಿಗಳ ಆಗಮನವಾಗಿದ್ದಾಗ ಅವರು ಮಹಾತ್ಮರು ದತ್ತಾತ್ರೇಯ ಅವತಾರಿ ವರದಹಳ್ಳಿಯಲ್ಲಿ ಅವರ ಆಶ್ರಮ ಇದೆ. ಸಾಮಾನ್ಯ ಒಂದು 70-80 ವರ್ಷದ ಹಿಂದೆ ಅವರಲ್ಲಿ ಇದನ್ನು ಪ್ರಾರ್ಥನೆ ಮಾಡಿಕೊಂಡಾಗ ಅವರೇ ಸ್ವತಃ ಬಂದು ತಾಯಿಯಲ್ಲಿ ಪ್ರಾರ್ಥನೆ ಮಾಡಿ ಯಾವ ಶಿಲೆಯನ್ನು ಅಗೆಯದ ಹಾಗೆ ಈ ಗರ್ಭಗೃಹವನ್ನು ಮತ್ತು ಇಲ್ಲಿಯ ಗಂಟೆ ಮಂಟಪ ಅಂತ ಹೇಳ್ತೀವಿ ನಿರ್ಮಾಣ ಮಾಡುತ್ತಾರೆ. ಅವರು ಕೂಡ ಕೆಲ ಕಾಲಕ್ಕೆ ತಪಸ್ಸು ಮಾಡಿ ದೇವಿಯನ್ನು ಪ್ರಸನ್ನೀಕರಿಸಿ ಗರ್ಭಗುಡಿಯನ್ನು ಗೋಪುರವನ್ನು ಕಟ್ಟಿ ಇದಕ್ಕೊಂದು ದೇವಸ್ಥಾನ ಅಂತ ನಿರ್ಮಾಣ ಆಗುತ್ತೆ. ಸಾಮಾನ್ಯವಾಗಿ 1954 ಅಂತ ಹೇಳ್ತಾರೆ, ಅಷ್ಟು ವರ್ಷದ ಹಿಂದೆ. ನಂತರದಲ್ಲಿ ವಿದ್ಯುಕ್ತವಾಗಿ ಪೂಜಾ ವಿಧಿಗಳು ಆರಂಭವಾಗ್ತವೆ. ತ್ರಿಕಾಲ ಪೂಜೆ ಇದೆ, ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ. ಬೆಳಿಗ್ಗೆ ಅನ್ನ ನೈವೇದ್ಯ, ಮಧ್ಯಾಹ್ನ ಮಹಾಪೂಜೆ ಅನ್ನ ನೈವೇದ್ಯ, ರಾತ್ರಿ ಕೂಡ ದೋಸೆಯನ್ನು ನೈವೇದ್ಯ ಮಾಡಿ ತಾಯಿಯನ್ನು ಪೂಜೆ ಮಾಡಿ ಆ ಪದ್ಧತಿ ಹಾಗೆ ಮುಂದುವರ್ಕೊಂಡು ಬಂದಿದೆ. ಉತ್ತರ ದಿಕ್ಕಿಗೆ ದೇವಸ್ಥಾನ ಇದ್ದರೆ ಪೂರ್ವ ದಿಕ್ಕಿನಲ್ಲಿ ಶಿವನ ಸನ್ನಿಧಿ ಇದೆ. ಅದು ಕಾಡುದಾರಿಯಲ್ಲಿ ನಡ್ಕೊಂಡು ಹೋಗಬೇಕು. ಅಲ್ಲೂ ಕೂಡ ಒಂದು 5-6 ವರ್ಷದ ಹಿಂದೆ ರಾಮಚಂದ್ರಪುರ ಮಠದ ನಮ್ಮ ಕುಲಗುರುಗಳಾದಂಥ ರಾಘವೇಶ್ವರ ಭಾರತಿಗಳ ಪ್ರೇರಣೆಯ ಮೇರೆಗೆ ಶಿಲಾಮಯ ದೇವಸ್ಥಾನವನ್ನು ನೂತನವಾಗಿ ನಿರ್ಮಾಣ ಮಾಡಿದ್ದಾರೆ. ಹಾಗಾಗಿ ಅಲ್ಲೂ ಕೂಡ ತಪೋಭೂಮಿ ಆಗಿತ್ತು. ಅನೇಕ ಜನರ ಸಿದ್ಧರು ಅಲ್ಲಿ ತಪಸ್ಸು ಮಾಡಿದ್ರು ಹೇಳುವಂತಹ ಒಂದು ವಿಷಯವನ್ನು ನಾವು ಇಲ್ಲಿಂದ ಮಾಹಿತಿಯನ್ನು ಪಡೆಯಬಹುದು. ಹಾಗಾಗಿ ಶಿವಶಕ್ತಿಯ ಸನ್ನಿಧಿ ನಿರಂತರವಾಗಿ ಭಕ್ತರನ್ನು ಅನುಗ್ರಹಿಸ್ತಾ ವಿಧ ವಿಧವಾದಂತಹ ಸೇವೆಯನ್ನು ಕೂಡ ಭಕ್ತರಿಂದ ಸ್ವೀಕರಿಸಿ ಅನುಗ್ರಹ ಮಾಡ್ತಾ ಇದ್ದಾಳೆ. ವಿಶೇಷವಾಗಿ ನವರಾತ್ರಿ ಉತ್ಸವ, ಶರನ್ನವರಾತ್ರಿ 9 ದಿನ 2 ಹೊತ್ತು ರಾತ್ರಿಯ ಪೂಜೆ, ವಿಶೇಷವಾಗಿ ನವದುರ್ಗೆಯರ ಪೂಜೆ ಶಾಸ್ತ್ರೋಕ್ತವಾಗಿ ಇಲ್ಲಿ ನಡ್ಕೊಂಡು ಬರ್ತಾ ಇದೆ. ಅನ್ನದಾನಾದಿಗಳು, ಭಕ್ತರು ಕೂಡ ಅಪಾರ ಸಂಖ್ಯೆಯಲ್ಲಿ ಬರ್ತಾರೆ. ಅದು ಕೂಡ ಶಿವರಾತ್ರಿ ಮತ್ತು ವರ್ಧಂತೋತ್ಸವಗಳು ಕೂಡ ವಿಜೃಂಭಣೆಯಿಂದ ನಡೆಯುತ್ತವೆ. ಹಾಗಾಗಿ ಈ ಊರಿಗೆ ಮತ್ತು ಹೊರ ಊರಿಂದಲೂ ಕೂಡ ಅವರವರ ಕಷ್ಟವನ್ನು ನಿವೇದನೆ ಮಾಡಿಕೊಂಡು ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ತಾ ಇರುವಂಥದ್ದು ಭಕ್ತಾದಿಗಳು ತುಂಬ ಜನ ಬರ್ತಾ ದಿವ್ಯ ದರ್ಶನವನ್ನು ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಇದು ಇಲ್ಲಿನ ಐತಿಹ್ಯ ಮತ್ತು ಸ್ಥಳ ಮಹಾತ್ಮೆ. ಇದನ್ನು ಪಸರಿಸುವ ಪ್ರಯತ್ನ ಮಾಡಿದಂತಹ ನಿಮಗೂ, ನಿಮ್ಮ ಯೂಟ್ಯೂಬ್ ಚಾನಲ್ ಕೂಡ ಚಾನಲಿಗೂ ಕೂಡ ನಾವು ಹಾರೈಸ್ತೇವೆ. ನಿಮಗೂ ನಿಮ್ಮ ಎಲ್ಲ ಭಕ್ತರಿಗೂ ಕೂಡ ಶಿವ ಪರಮೇಶ್ವರಿ ಮತ್ತು ಶಂಭುಲಿಂಗ ಒಳ್ಳೆಯದನ್ನು ಮಾಡಿ ನಿಮ್ಮ ಮನಸ್ಸಂಕಲ್ಪವನ್ನು ಈಡೇರಿಸಲೆಂದು ನಮ್ಮ ಮಾತಿಗೆ ಉಪಸಂಹಾರ ಮಾಡ್ತೇವೆ. ಧನ್ಯವಾದಗಳು ಸರ್. ನಿಮ್ಮ ಹೆಸರು ಒಂದು ಹೇಳಬೇಕಿತ್ತು. ಶಶಿಧರ್ ಭಟ್ ಅಂತ. ಒಳ್ಳೆ ಮಾಹಿತಿ ಕೊಟ್ಟಿದ್ದೀರಾ. ಯಾಕೆಂದರೆ ದೇವರ ಮಹಿಮೆ ನಮಗೆ ಹಿಂಗೆ ಬಂದರೆ ಗೊತ್ತಾಗೋದಿಲ್ಲ. ಇಲ್ಲಿ ಅರ್ಚಕರು ಪುರೋಹಿತರು ಹೇಳಿದರೆ ಮಾತ್ರ ಗೊತ್ತಾಗ್ತದೆ. ತುಂಬ ಧನ್ಯವಾದಗಳು.